ಮಂಡ್ಯ ತಾಲೂಕಿನ ಹಳೆ ಬೂದನೂರು ಗ್ರಾಮದಲ್ಲಿ ಹಳೆ ಬೂದನೂರು, ಕಟ್ಟಿದೊಡ್ಡೆ, ಕಾಗೇಹಳ್ಳದೊಡ್ಡಿ, ಕನ್ನಲಿ ಹಾಗೂ ಬಿ ಗೌಡಿಗೆರೆ ಗ್ರಾಮಗಳಿಗೆ ನೀರು ಒದಗಿಸುವ 5 ಕೋಟಿ ವೆಚ್ಚದ ನಾಲೆ ಮತ್ತು ಸೇತುವೆ ಅಭಿವೃದ್ಧಿ ಕಾಮಗಾರಿ ಮತ್ತು ಮಾರಗೌಡನಹಳ್ಳಿ ಗ್ರಾಮದಲ್ಲಿ 5 ಕೋಟಿ ವೆಚ್ಚದ ಕೆರೆಗೋಡು ಮುಖ್ಯ ಶಾಖಾ ನಾಲಾ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮನ್ಮೂಲ ಅಧ್ಯಕ್ಷರಾದ ಶಿವಕುಮಾರ್, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತ್ಯಾಗರಾಜ್, ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದಾಪ್ಸಂದ್ರ, ಕಾಂಗ್ರೆಸ್ ಮುಖಂಡರುಗಳಾದ ವಸಂತಕುಮಾರ್, ಸುದರ್ಶನ್, ಚಂದ್ರಶೇಖರ್, ಆನಂದ್, ಶ್ರೀಕಾಂತ್, ಗುತ್ತಿಗೆದಾರರಾದ ಗಿರೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಗಿರೀಶ್, ಪ್ರಜಾಪವರ್ ಟಿವಿ. ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ನಾನು ಗೆದ್ದ ತಕ್ಷಣ ರೈತರು ಗದ್ದೆಗಳಿಗೆ ನೀರು ಹೋಗಲ್ಲ, ಅದು ಬಹಳ ವರ್ಷಗಳಾಗಿದೆ. ಎಷ್ಟು ವರ್ಷ ಆಗಿದ್ದಣ್ಣ? 20ರಿಂದ 30 ವರ್ಷದ ಮುಂಚೆಯಿಂದ ₹1 ಕಡೆಗೆ ದುಡ್ಡು ಬಂದಿಲ್ಲ. ಏನಾದ್ರೂ ಬಂದಿದ್ರೆ ನಾಲೆ ಅಭಿವೃದ್ಧಿ ಆಗಿರ್ಬೋದು, ಬಟ್ ನಾಲಾನ ಒಂದೇ ಸರಿ 5 ಕೋಟಿ ಎಲ್ಲ ಹಾಕಿ ಒಂದು ಊರುಗಳಲ್ಲಿ ಅಭಿವೃದ್ಧಿ ಮಾಡುವಂಥದ್ದು ಬ್ರಿಟಿಷ್ ಕಾಲದಲ್ಲಿ ಆದಂತ ನಾಲೆ ಆದ್ಮೇಲೆ, ನಾಲ್ವಡಿ ಕೃಷ್ಣರಾಜರ ಒಡೆಯರ್ ಕಾಲದಲ್ಲಿ ಆದಾದ್ಮೇಲೆ ಯಾವತ್ತೂ ಅಭಿವೃದ್ಧಿ ಆಗಿಲ್ಲ. ನಮ್ಮ ಸರ್ಕಾರ 100 ಕೋಟಿ ರೂಪಾಯಿಯನ್ನ ಇದಕ್ಕೋಸ್ಕರ ಬಿಡುಗಡೆ ಮಾಡಿದೆ. ಅದರಲ್ಲಿ 5 ಕೋಟಿ ರೂಪಾಯಿನ ನಿಮ್ಮೂರಿಗೆ ಹಾಕಿದ್ದೀನಿ. ಆಮೇಲೆ ಪಂಚಲಿಂಗೇಶ್ವರ ದೇವಸ್ಥಾನದ ಕೆರೆ ಅಭಿವೃದ್ಧಿಗೆ 4 ಕೋಟಿ ಹಾಕಿದ್ದೀನಿ. ಅದಕ್ಕೂ ಬರೋವರ ಬಂದು ಭೂಮಿ ಪೂಜೆ ಮಾಡ್ತೀನಿ. ಅದು ಟೆಂಡರ್ ಮುಗಿದಿದೆ. ಇದ್ರ ಜೊತೆಗೆ ಈ ಸುತ್ತ ಮಾರಗೊಂಡಹಳ್ಳಿ, ಕೆರಗೋಡು ಮತ್ತೆ ಒಡೆಗಟ್ಟ, ಜೋಡಿ ಒಡೆಗಟ್ಟ, ಈ 3 ಪಂಚಾಯಿತಿಯ ಉಳಿದ ಎಲ್ಲಾ ನಾಲೆಗಳು ಅಭಿವೃದ್ಧಿಗೆ 30 ಕೋಟಿ ರೂಪಾಯಿನ ಈಗ ಆಲ್ರೆಡಿ ನಾನು ರಿಲೀಸ್ ಮಾಡಿದ್ದೀನಿ. ನಮ್ಮ ಸರ್ಕಾರ 120 ಕೋಟಿ ರೂಪಾಯಿ ನನಗೆ ಕೊಟ್ಟಿದೆ. ಅದರಲ್ಲಿ 30 ಕೋಟಿ ರೂಪಾಯಿನ ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ. ಅದು ಟೆಂಡರ್ ಆದ್ರೆ ನಿಮ್ದು ಇವಾಗ ಏನು 5 ಕೋಟಿ ಕೆಲಸ ಆಗುತ್ತೆ. ಇನ್ನು ಮಿಕ್ಕಿದ್ದು ಏನ್ ಬಿಟ್ಟಿದೀವಿ ಅದಷ್ಟು ನಾಲೆಗಳನ್ನ ಆಧುನೀಕರಣ ಮಾಡ್ಕೊಡ್ತೀವಿ. ರೈತರಿಗೆ ನಿಮ್ಮ ಜೀವಿತಾವಧಿಯಲ್ಲಿ ಇನ್ನು 50 ವರ್ಷ ನಿಮ್ಗೆಲ್ಲೋ ನೀರು ನಿಲ್ದಂಗೆ, ನಿಮ್ ಗದ್ದೆಗಳಿಗೆ ನೀರು ಬರೋಂತ ಕಾಲದಲ್ಲಿ ನೀವು ನನ್ನನ್ನು ಗೆಲ್ಸಿದಕ್ಕೆ ನಿಮಗೆ ಉಡುಗೊರೆಯಾಗಿ